ಅಮರಾವತಿಯಲ್ಲಿ ಸುಮೇಧ ಎಂಬ ಮಹಾತ್ಮರು ಆಶ್ರಮದಲ್ಲಿ ಶಿಷ್ಯರೊಂದಿಗೆ ವಾಸಿಸ್ತಾ ಇದ್ರು. ನಗರದ ನಾಗರಿಕರು ದಿನಾಲು ಹಗಲು ಅವರ ದರ್ಶನಕ್ಕಾಗಿಯೂ ಸಂಜೆ ಅವರ ಉಪದೇಶ ಕೇಳಲು ಬರ್ತಾ ಇದ್ರು. ಹೀಗೆ ಆಶ್ರಮದಲ್ಲಿ ಯಾವಾಗ್ಲೂ ಜಂಗುಳಿ ತುಂಬಿರ್ತಾ ಇತ್ತು. ಶಿಷ್ಯರಲ್ಲಿ ಒಬ್ಬನಿಗೆ ಮಾತ್ರ ಕಳವು ಮಾಡುವ ಚಟವಿತ್ತು. ಅವನು ಸಂಧಿ ಸಾಧಿಸಿ ಬಂದವರಲ್ಲಿಂದ ವಸ್ತುಗಳನ್ನು ಹಾರಿಸ್ತಿದ್ದ. ಒಂದು ದಿನ ಅವನು ಕದಿಯುವಾಗ ಮಾಲು ಸಹಿತ ಸಿಕ್ಕನು. ಶಿಷ್ಯರೆಲ್ಲ ಕೂಡಿ ಅವನನ್ನ ಆಶ್ರಮದಿಂದ ಹೊರಗಟ್ಟಬೇಕು, ಇಲ್ದಿದ್ರೆ ಇವನ ಚಟ ಬೇರೊಬ್ಬರಿಗೂ ಅಂಟುವುದು ಎಂದು ವಿನಂತಿಸಿದರು. ಗುರುಗಳು ಅವರ ಮಾತಿಗೆ ಒಪ್ಪಲಿಲ್ಲ. ಸ್ವಲ್ಪ ದಿನ ಕಳೆದವು. ಮತ್ತೆ ಅವನು ಕಳ್ತನ ಮಾಡಿದ. ಈ ಸಲವೂ ಕೂಡ ಶಿಷ್ಯರೆಲ್ಲ ಅದೇ ಮಾತನ್ನ ಹೇಳ್ತಾ ಇದ್ರು. ಮಹಾತ್ಮರು ಅವನನ್ನ ಕರೆಸಿ ತಿಳಿ ಹೇಳಿದ್ರು. ಆದ್ರೆ ಆಶ್ರಮದಿಂದ ಹೊರ ಹಾಕ್ಲಿಲ್ಲ. ಎಷ್ಟು ತಿಳಿ ಹೇಳಿದ್ರೂ ಅವನಲ್ಲಿ ಮನೆ ಮಾಡಿದ ಚಟ ಹೋಗ್ಲಿಲ್ಲ. ಇದರಿಂದ ಶಿಷ್ಯರಿಗೆ ಬಹಳ ಖೇದವೆನಿಸಿತು. ಪೂಜ್ಯರೇ, ಇವನಿಂದ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುವುದು. ಇವನನ್ನು ಹೊರಗೆ ಹಾಕಿದೆ, ಇಲ್ಲವೇ ನಮಗೆ ಆಶ್ರಯ ಬಿಡಲು ಅಪ್ಪಣೆ ಕೊಡಿ ಎಂದರು. ಮಹಾತ್ಮರು ಗಂಭೀರ ಮುದ್ರೆಯಲ್ಲಿ ತಾವು ಈ ಆಶ್ರಮ ತ್ಯಜಿಸಿ ಹೋಗಬಹುದು, ಆದ್ರೆ ನಾನು ಇವನನ್ನು ಹೊರಗೆ ಹಾಕುವುದಿಲ್ಲ ಎಂದು ನಿರ್ಧಾರದ ದನಿಯಲ್ಲಿ ಹೇಳಿದರು. ನಿಮಗೂ ಕೂಡ ಆಶ್ಚರ್ಯವಾಗ್ತಾ ಇದೆಯಲ್ವಾ? ಒಬ್ಬ ಕಳ್ಳನನ್ನ ಆಶ್ರಮದಲ್ಲಿ ಇಟ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ಅದೇ ರೀತಿ ಶಿಷ್ಯರಿಗೂ ಕೂಡ ಆಶ್ಚರ್ಯವಾಯಿತು. ಆಗ್ರಹಪೂರ್ವಕ ಕಾರಣ ಕೇಳಲಾಗಿ ಮಹಾತ್ಮರು ಹೇಳಿದರು, ನೋಡಿ ಶಿಷ್ಯೋತ್ತಮರೇ, ತಾವೆಲ್ಲ ಒಳ್ಳೆಯ ಚಾರಿತ್ರ್ಯ ಉಳ್ಳವರು, ಒಳ್ಳೆಯ ಕಾಯಕನಿಷ್ಠರು. ತಾವು ಎಲ್ಲಿ ಬೇಕಾದಲ್ಲಿ ಹೋಗಿ ವಿದ್ಯೆ ಗಳಿಸಬಲ್ಲಿರಿ, ಒಳ್ಳೆಯ ಬದುಕು ನಡೆಸಬಲ್ಲಿರಿ. ಆದರೆ ಇವನ ಚಾರಿತ್ರ್ಯ ಕೆಟ್ಟಿದೆ. ಇವನನ್ನ ಹೊರಗೆ ಹಾಕಿದ್ರೆ ತಮ್ಮಲ್ಲಿ ಇಟ್ಕೊಂಡು ವಿದ್ಯೆ ಕೊಡುವವರ್ಯಾರು? ನಮ್ಮಲ್ಲಿ ಇವನು ಏನು ಕಲಿತಂತಾಯ್ತು? ಕಾರಣ ಇವನು ಕಲಿಯುವವರಿಗೆ ಇಲ್ಲೇ ಇರಲಿ, ತಾವೆಲ್ಲ ನನ್ನನ್ನ ಬಿಟ್ಟು ಹೋಗ್ಬೋದು ಎಂದ್ರು. ಮಹಾತ್ಮರ ನುಡಿಗಳಿಂದ ಕಳ್ಳ ಶಿಷ್ಯನ ಮನಸ್ಸು ಪರಿವರ್ತನೆಯಾಯಿತು. ಅವನ ಕಣ್ಣುಗಳಿಂದ ನೀರು ಚಿಮ್ಮಿತು. ಕಣ್ಣೀರಿನಿಂದ ಗುರುಗಳ ಪಾದವನ್ನು ತೊಳೆದನು. ಸಹಪಾಠಿಗಳಲ್ಲಿ ಕ್ಷಮೆ ಕೇಳಿದನು. ನಮ್ಮ ಬದುಕಲ್ಲೂ ಹಾಗೆ ಅಲ್ವಾ? ತಪ್ಪು ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ತಪ್ಪಿಗೆ ಶಿಕ್ಷೆಯನ್ನ ಕೊಡುವುದಕ್ಕಿಂತ ಅವರ ಮನ ಪರಿವರ್ತನೆ ಮಾಡುವುದು ಶ್ರೇಷ್ಠ ಅಲ್ವಾ? ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.